ಅದು ಏಪ್ರಿಲ್ 28, 1819 ಇಸ್ವಿ. ಆ ಕಾಲದಲ್ಲಿ ನಮ್ಮ ಭಾರತವನ್ನ ಬ್ರಿಟಿಷರು ಆಳುತ್ತಿದ್ದಂತಹ ಸಮಯ. ಆ ಸಮಯದಲ್ಲಿ ಬ್ರಿಟಿಷರಿಗೆ ಶಿಕಾರಿ ಆಡುವುದು, ಬೇಟೆಯಾಡುವುದು ಒಂದು ಹವ್ಯಾಸವಾಗಿತ್ತು. ಅವರು ನಮ್ಮ ಭಾರತೀಯ ಜನರನ್ನು ಸೇರಿಸಿ ಕಾಡಿನಲ್ಲಿ ಹೋಗಿ ಹುಲಿಗಳ ಬೇಟೆ, ಸಿಂಹಗಳ ಬೇಟೆ ಆಡುವುದು ಒಂದು ಸಾಮಾನ್ಯವಾದಂತಹ ಹವ್ಯಾಸ ಅವರು ಬೆಳೆಸಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಅಜಂತ ಎಂಬ ಹಳ್ಳಿಯಲ್ಲಿ ಜಾನ್ ಸ್ಮಿತ್ ಎಂಬ ಅಧಿಕಾರಿ ಆ ತಾಲೂಕು ಪ್ರದೇಶವನ್ನ ನಡೆಸುತ್ತಿದ್ದನು. ಜಾನ್ ಸ್ಮಿತ್ಗೆ ಶನಿವಾರ ಹಾಗೂ ಭಾನುವಾರ ಬಂದರೆ ಸಾಕು ಬೇಟೆ ಆಡುವುದು ಒಂದು ಹವ್ಯಾಸವಾಗಿತ್ತು. ಅಂದು ಜಾನ್ ಸ್ಮಿತ್ ತನ್ನ ಗುಂಪಿನೊಂದಿಗೆ ಅಜಂತ ಹಳ್ಳಿಯ ಸಮೀಪದಲ್ಲಿರುವ ಅರಣ್ಯಕ್ಕೆ ತೆರಳುತ್ತಾನೆ. ಹೀಗೆ ಅರಣ್ಯದಲ್ಲಿ ಹೋಗುತ್ತಿರುವಾಗ ಜಾನ್ ಸ್ಮಿತ್ಗೆ ಒಂದು ಹುಲಿ ಕಾಣಿಸುತ್ತದೆ. ಹೇಗಾದರೂ ಮಾಡಿ ಆ ಹುಲಿಯನ್ನು ಬೇಟೆ ಮಾಡಬೇಕೆಂದು ಅವನು ನಿರ್ಧಾರ ಮಾಡುತ್ತಾನೆ. ಆ ಹುಲಿಯು ತುಂಬಾ ದೂರ ಓಡುತ್ತಾ ಅರಣ್ಯದಿಂದ ಒಂದೇ ಬಾರಿಗೆ ಮಾಯವಾಗಿ ಹೋಗುತ್ತದೆ. ಆಶ್ಚರ್ಯಪಟ್ಟ ಬ್ರಿಟಿಷ್ ಅಧಿಕಾರಿ, ಈ ಅರಣ್ಯ ಪ್ರದೇಶವು ತುಂಬಾ ಗಾಢವಾಗಿದೆ, ಅದರ ಒಳಗೆ ಹೋಗುವುದು ಅಪಾಯ ಕೂಡ ಎಂದು ಭಾವಿಸಿದ್ದರು. ಇಂತಹ ದಟ್ಟ ಕಾಡಿನಲ್ಲಿ ಆ ಹುಲಿಯು ಎಲ್ಲಿ ಹೋಯಿತು ಎಂದು ಯೋಚಿಸುತ್ತಿರುವಾಗ ದೂರದಲ್ಲಿ ಒಂದು ಅವರಿಗೆ ದ್ವಾರವು ಕಾಣಿಸಿತು. ಜಾನ್ ಸ್ಮಿತ್ ಮತ್ತು ಉಳಿದ ಅಧಿಕಾರಿಗಳು ದಟ್ಟವಾದ ಅರಣ್ಯದಲ್ಲಿ ತುಂಬಾ ಕಷ್ಟವಹಿಸಿ ಒಳಗೆ ಪ್ರವೇಶಿಸುತ್ತಾರೆ. ಅಲ್ಲಿ ಸಮೀಪದಲ್ಲಿರುವ ಪ್ರಜೆಗಳು ಕೂಡ ಅವರ ಈ ಸಾಹಸಕ್ಕೆ ಸಹಾಯ ಮಾಡುತ್ತಾರೆ. ಅದೇನೋ ಪಾಳು ಬಿದ್ದಿರುವ ಕೋಟೆ ಎಂದು ಜಾನ್ ಸ್ಮಿತ್ ಭಾವಿಸುತ್ತಾನೆ. ಆದರೆ ಒಳಗೆ ಹೋಗಿ ನೋಡಿದರೆ ಜಾನ್ಗೆ ತನ್ನ ಜೀವನದ ಅತ್ಯಂತ ಆಶ್ಚರ್ಯಮಯ ಸಂಗತಿ ಕಾದಿತ್ತು. ಹೌದು, ಅದುವೇ ಒಂದು ಅದ್ಭುತವಾದಂತಹ ಗುಹೆಯಾಗಿತ್ತು. ಅದು ಇಂತಹ ಗುಹೆ ಅಲ್ಲ, ಒಂದು ದೊಡ್ಡ ಬಂಡೆ ಕಲ್ಲಿನಿಂದ ಕೆತ್ತಿರುವ ಅದ್ಭುತವಾದ ಗುಹೆಯಾಗಿತ್ತು. ಗೋಡೆಗಳ ಮೇಲೆ ಅತ್ಯಂತ ಮನೋಹರವಾದ ಬೌದ್ಧನ ಶಿಲ್ಪಕಲೆಗಳನ್ನು ಕಾಣಬಹುದಾಗಿತ್ತು. ಒಂದಕ್ಕಿಂತ ಒಂದು ಸುಂದರವಾದಂತಹ ಚಿತ್ರಗಳು ಜಾನ್ಗೆ ಆ ಗುಹೆಯಲ್ಲಿ ಗೋಚರಿಸಿದವು. ಪಕ್ಕದಲ್ಲಿ ಒಂದು ಸುಂದರವಾದ ಗುಹೆ ಕೂಡ ಇತ್ತು. ಅದರಲ್ಲೂ ಕೂಡ ಶಿಲ್ಪಗಳು, ವಿಗ್ರಹಗಳು, ಆಕರ್ಷವಾದ ಚಿತ್ರಗಳು ಅವನಿಗೆ ಕಾಣಿಸಿತು. ಹೀಗೆ ಒಂದಲ್ಲ ಎರಡಲ್ಲ ಒಟ್ಟು 29 ಗುಹೆಗಳು ಆ ಜಾನ್ ಸ್ಮಿತ್ ಹಾಗೂ ಇತರ ಅಧಿಕಾರಿಗಳಿಗೆ ಗೋಚರಿಸುತ್ತವೆ. ಆ ಗುಹೆಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ಇದು ಭಾರತ ದೇಶದ ಘನ ಚರಿತ್ರೆ ಎಂದು ಸಾರುವಂತೆ ಇತ್ತು. ಭಾರತ ದೇಶದ ಈ ಅದ್ಭುತ ಶಿಲ್ಪಕಲೆಗಳೇ ಬ್ರಿಟಿಷ್ ಅಧಿಕಾರಿಗಳಿಗೆ ಮೌನವಾಗಿ ಉತ್ತರ ನೀಡಿತು. ಭಾರತ ಎಷ್ಟು ಪ್ರಾಚೀನವಾದ ದೇಶವೆಂದು ಈ ಮೂಲಕವೇ ಅವರಿಗೆ ಗೊತ್ತಾಗಿ ಹೋಗಿತ್ತು. ಹಾಗಾದರೆ ಆ ಪ್ರಾಚೀನ ಗುಹೆಗಳು ಯಾವುವು, ಎಲ್ಲಿವೆ, ಹೇಗಿವೆ ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಹೀಗೆ ಅಜಂತ ಗುಹೆಗಳು ಪ್ರಪಂಚಕ್ಕೆ ಪರಿಚಯವಾಯಿತು. ಇಲ್ಲಿನ ಬೌದ್ಧ ಧರ್ಮದ ಗುಹೆಗಳ ನಿರ್ಮಾಣ ಕ್ರಿಸ್ತಶಕ ಪೂರ್ವ 200ರಿಂದ 600ರವರೆಗೆ ನಿರ್ಮಾಣ ಮಾಡಿರಬಹುದೆಂದು ಪುರಾತತ್ವ ಇಲಾಖೆಯವರು ಗುರುತಿಸಿದ್ದಾರೆ. 6ನೇ ಶತಮಾನದ ನಂತರ ಬೌದ್ಧ ಧರ್ಮ ದಿನ ದಿನಕ್ಕೆ ಭಾರತ ದೇಶದಲ್ಲಿ ಕ್ಷೀಣಿಸುತ್ತಾ ಹೋಯಿತು. ಹೀಗಾಗಿ ಈ ಗುಹೆಗಳಿಗೆ ಭೇಟಿ ನೀಡುವವರು ಕೂಡ ಕಡಿಮೆ ಆಯಿತು. ಇದೇ ಕಾರಣ ಈ ಗುಹೆಗಳ ಸುತ್ತಮುತ್ತ ದಟ್ಟವಾದ ವೃಕ್ಷಗಳು ಬೆಳೆಯಲು ಪ್ರಾರಂಭಿಸಿದವು. ಈ ಅದ್ಭುತವಾದ ಗುಹೆಗಳು ವೃಕ್ಷಗಳಲ್ಲಿದ್ದು ಬಾಹ್ಯ ಪ್ರಪಂಚಕ್ಕೆ ಕಾಣಿಸಿಕೊಳ್ಳದೆ ಪೂರ್ತಿಯಾಗಿ ಕಣ್ಮರೆಯಾಗಿ ಹೋಗಿತ್ತು. ಅಂದಿನಿಂದ ಆ ಗುಹೆಗಳು ಸೂರ್ಯನನ್ನು ಕಾಣಲು ಮೌನವಾಗಿ ನಿರೀಕ್ಷಿಸುತ್ತಿತ್ತು. ಕೊನೆಯದಾಗಿ ಜಾನ್ ಸ್ಮಿತ್ ಪುಣ್ಯವೇ ಎಂಬಂತೆ ಏಪ್ರಿಲ್ 28, 1819ರಲ್ಲಿ ಈ ಗುಹೆಗಳ ಅಸ್ತಿತ್ವ ಬಾಹ್ಯ ಪ್ರಪಂಚಕ್ಕೆ ಪರಿಚಯವಾಯಿತು. ಈ ಗುಹೆಗಳ ಚಿತ್ರಗಳು ಬೌದ್ಧ ಮತ್ತು ಅವರ ಜೀವನಗಳನ್ನು ಹೇಳುವ ಜಾತಕ ಕಥೆಗಳನ್ನು ನೀವು ಇಲ್ಲಿ ಕಾಣಬಹುದು. 2 ಗುಹೆಗಳಲ್ಲಿ ಬುದ್ಧನಿಗೆ ಸಂಬಂಧಿಸಿದ ಚಿತ್ರಗಳನ್ನು ನೀವು ಇಲ್ಲಿ ಕಾಣಬಹುದು. ಮೇಲ್ಛಾವಣಿಯಾದ ವೃಕ್ಷಗಳ ಮೇಲೆ ಹಂಸನ ಚಿತ್ರಗಳು ಅತ್ಯಂತ ಆಕರ್ಷಣವಾಗಿವೆ. ಈ ಕಾಲದಲ್ಲಿ ಪ್ರಜೆಗಳು ಬಳಸುತ್ತಿದ್ದ ವಸ್ತ್ರಗಳು, ಕಂಬಳಿಗಳನ್ನು ಹೊಂದಿರುವ ಕಲಾಚಿತ್ರಗಳನ್ನು ನೀವು ಇಲ್ಲಿ ಕಾಣಬಹುದು. ಆ ಕಾಲದಲ್ಲಿ ಶಿಲ್ಪಗಳಿಗೆ ಬಳಸಿದ ಬಣ್ಣಗಳು ಇಂದಿಗೂ ಕೂಡ ಹಾಗೆ ಇರುವುದು ಆಶ್ಚರ್ಯವೆನಿಸುತ್ತದೆ.
26ನೇ ಗುಹೆಯಲ್ಲಿ ಬೌದ್ಧ ಧರ್ಮದ ನಿರ್ಮಾಣವನ್ನು ಸೂಚಿಸುವ ಬುದ್ಧನ ವಿಗ್ರಹವನ್ನು ನೀವು ಕಾಣಬಹುದು. ಇಲ್ಲಿನ ಚಿತ್ರಗಳಲ್ಲಿ ಬುದ್ಧನು ಮಲಗಿರುವುದು, ಕೆಳಗಡೆ ಆತನ ಅನುಚರಗಳು ದುಃಖಿಸುವುದು, ಮೇಲೆ ದೇವತೆಗಳು ಆನಂದವಾಗಿ ಸ್ವಾಗತ ಕೋರುವುದು, ಈ ಚಿತ್ರಗಳನ್ನು ನೀವು ಇಲ್ಲಿ ಕಾಣಬಹುದು. ಈ ಅಜಂತಾ ಎಲ್ಲೋರಾ ಗುಹೆಗಳನ್ನು 1983ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು. ಈ ಅದ್ಭುತವಾದಂತಹ ಅಜಂತಾ ಗುಹೆಗಳು 56 ಮೀಟರ್ ಎತ್ತರದಲ್ಲಿನ ಪ್ರದೇಶದ ಮೇಲೆ ಇದು ಪಶ್ಚಿಮದಿಂದ ಪೂರ್ವಕ್ಕೆ ಹರಡಿವೆ. ಶಿಲೆಯಲ್ಲಿ ಕೊರೆದು ಮಾಡುವ ಶಿಲ್ಪಶಾಸ್ತ್ರದ ಭಾರತೀಯ ಶೈಲಿಯ ಮಹಾನ್ ದ್ಯೋತಕವಾಗಿವೆ. ಎಲ್ಲೋರಾ ಗುಹೆಗಳಲ್ಲಿ ಹಿಂದೂ, ಬೌದ್ಧ ಮತ್ತು ಜೈನ ದೇವಾಲಯಗಳಿವೆ. ಜೊತೆಗೆ ಧರ್ಮಶಾಲೆಗಳು ಸಹ ಇರುವ ಈ ಸಂಕೀರ್ಣವನ್ನು 5ರಿಂದ 10ನೇ ಶತಮಾನದ ಮಧ್ಯದಲ್ಲಿ ನಿರ್ಮಿಸಲಾಗಿತ್ತು ಎಂದು ನಂಬಲಾಗಿದೆ. ದೇವಸ್ಥಾನದ ಆವರಣದಲ್ಲಿ ಅತ್ಯಂತ ಸೊಗಸಾದ ಶಿಲ್ಪಗಳಿವೆ. ಗುಹೆಗಳ ಸಂಕೀರ್ಣವನ್ನು ಚರಣಾದ್ರಿ ಬೆಟ್ಟಗಳ ಘನ ಬಂಡೆಗಳಿಂದ ಕತ್ತರಿಸಿದ್ದು ಒಟ್ಟು 34 ಗುಹೆಗಳು ಒಳಗೊಂಡಿವೆ. ಎಲ್ಲೋರಾ ಸಂಕೀರ್ಣದಲ್ಲಿ 12 ಬೌದ್ಧ ದೇವಾಲಯಗಳು, 17 ಹಿಂದೂ ಮತ್ತು 5 ಜೈನ ಗುಹೆಗಳು ಒಳಗೊಂಡಿವೆ. ಎಲ್ಲೋರಾ ಕೇಂದ್ರದ ಆಕರ್ಷಣೆ ಅಂದರೆ ಅದು ಕೈಲಾಸ ದೇವಾಲಯವಾಗಿದೆ. ಒಂದೇ ಬೃಹತ್ ಬಂಡೆಯಿಂದ ಆಕಾರ ಪಡೆದಿರುವ ಈ ಅದ್ಭುತ ದೇವಸ್ಥಾನ ನಿಜಕ್ಕೂ ಅತ್ಯಂತ ಗಮನಾರ್ಹವಾಗಿದೆ. ಈ ದೇವಾಲಯ ಮೇಲೆ ಹಲವಾರು ಸಂಶೋಧನೆಗಳು ನಡೆದಿವೆ. ಕಾರಣ, ಇಂಥ ಒಂದು ಅದ್ಭುತ ದೇವಾಲಯ ಒಂದೇ ಬೆಟ್ಟದಲ್ಲಿ ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ ಅಂದರೆ ಇದನ್ನು ಪಾಶ್ಚಾತ್ಯ ಜನರು ನಂಬಲು ಸಾಧ್ಯವೇ ಆಗುತ್ತಿಲ್ಲ. ಇದೇ ಕಾರಣ ಅವರು ಈ ಒಂದು ಅದ್ಭುತ ದೇವಸ್ಥಾನವನ್ನ ಅನ್ಯಗ್ರಹ ಜೀವಿಗಳು ಅಂದರೆ ಏಲಿಯನ್ಸ್ಗಳು ಕಟ್ಟಿರಬಹುದೆಂದು ಪದೇ ಪದೇ ಪ್ರತಿವಾದ ಮಾಡುತ್ತಿದ್ದಾರೆ. ಆದರೆ ನಿಜ ಹೇಳಬೇಕೆಂದರೆ ಇದು ಭಾರತದ ಒಂದು ಶಿಲ್ಪಕಲೆಯ ಸಾಕ್ಷಿಗೆ ಕನ್ನಡಿಯಾಗಿದೆ. ವಿಶ್ವ ಪ್ರಸಿದ್ಧ ಕೈಲಾಸನಾಥ ದೇವಾಲಯವು ರಾಷ್ಟ್ರಕೂಟ ವಾಸ್ತುಶಿಲ್ಪಕ್ಕೆ ಅದ್ಭುತ ಉದಾಹರಣೆಯಾಗಿದೆ. ಇದು ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತವನ್ನು ಪ್ರತಿನಿಧಿಸುತ್ತದೆ. ಅಂಗಳದೊಳಗೆ ಶಿವನಿಗೆ ಅರ್ಪಿತವಾದ ಕೇಂದ್ರ ದೇವಾಲಯ ಮತ್ತು ನಂದಿಯ ವಿಗ್ರಹಗಳು ಕೂಡ ಇಲ್ಲಿವೆ. ಸ್ನೇಹಿತರೆ, ಒಂದು ವೇಳೆ ನೀವು ಮಹಾರಾಷ್ಟ್ರಗೆ ಹೋದರೆ ತಪ್ಪದೇ ಅಜಂತಾ ಎಲ್ಲೋರಾ ಗುಹೆಗಳಿಗೆ ಭೇಟಿ ಕೊಡಿ. ಅಲ್ಲಿರುವ ಕೈಲಾಸನಾಥ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಭೂಮಿ ಮೇಲಿನ ಕೈಲಾಸವನ್ನು ನೀವು ನೋಡಬಹುದು. ಇಂತಹದೇ ಹಲವಾರು ಕುತೂಹಲಕಾರಿ ಅಚ್ಚರಿಯ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತರಲು ಪ್ರಯತ್ನ ಮಾಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್.